ನಮ್ಮನೇಲಿ ಮಾಡೋಂಥ ಉಪ್ಸಾರು ನನಗೆ ತುಂಬ ಇಷ್ಟ. ಯಾಕಂದರೆ ನಾನೇ ಮಾಡೋದಲ್ವಾ ಅದಕ್ಕೆ. ಸೊ ಹೀರೆಕಾಯಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಪೀಸ್ ಮಾಡಿ ಅದನ್ನು ಕುದೀತಿರೋ ನೀರಿಗೆ ತೊಗರಿಬೇಳೆನ ಆ್ಯಡ್ ಮಾಡ್ಕೊಬೇಕು. ತೊಳೆದು ಇಟ್ಕೊಂಡಿರೋ ಅಂಥ ತೊಗರಿಬೇಳೆ ಆ್ಯಡ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಹೀರೆಕಾಯಿನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ನೆಕ್ಸ್ಟು ಅರಿಶಿನ ಪೌಡರ್ನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಒಂದು ವಿಸಲ್ ಆಗೋ ತನಕ ಬಿಡಬೇಕು. ಇಲ್ಲಿ ರುಬ್ಬಕ್ಕೆ ಇಷ್ಟು ಐಟಮ್ನ ನಾನು ಖಾರಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಹುರಿದು ರುಬ್ಕೊಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ರುಬ್ಕೊಂಡ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ರುಬ್ಕೊಬೇಕು. ಈಗ ವಿಜಿಲ್ ಇರುತ್ತಲ್ಲ ಅದನ್ನು ಹೋಗಾದ್ಮೇಲೆ ಕಾಯಿ ಬೇಳೆ ಎಲ್ಲ ಬೆಂದಿರುತ್ತಲ್ಲ, ಸೊ ಅದಕ್ಕೆ ಒಗ್ಗರಣೆ ಹಾಕ್ಕೊಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ. ನಾನು ಸ್ಪೆಷಲಾಗಿ ಮಾಡ್ತೀನಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡ್ತೀನಿ. ಬೇಳೆ ಮತ್ತು ಹೀರೆಕಾಯಿ ಎಲ್ಲ ನೋಡಿ ಹೆಂಗೆ ಬೆಂದಿದೆ. ನೀರು ಎಷ್ಟು ಚೆನ್ನಾಗಿ ಇದಾಗ್ತಿದೆ ನೋಡಿ. ಈ ಥರ ನಾವು ನೀರನ್ನ ಬೇಳೆನ ಸಪ್ರೇಟಾಗಿ ತೊಗೊಬೇಕು. ಆ ನೀರಿಗೆ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ನೀರಿಗೆ ಅದನ್ನು ಹಾಕ್ಕೊಬೇಕು. ಒಗ್ಗರಣೆ ರೆಡಿ ಆಗುತ್ತೆ ಅವಾಗ. ಒಗ್ಗರಣೆ ನೀರು ರೆಡಿ ಆಗುತ್ತೆ ಅವಾಗ. ಸ್ಪೆಷಲಾಗಿ ಮಾಡೋದು ನಾನು. ಆ್ಯಂಡ್ ಪಲ್ಯ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ, ಪಲ್ಯ ಮಾಡೋದು. ಆ್ಯಂಡ್ ಪಲ್ಯ ಮಾಡಾದ್ಮೇಲೆ ಕೊನೆಗೆ ಮುದ್ದೆ ಇಲ್ಲದೆ ಇರೋಕ್ಕಾಗುತ್ತಾ, ಹಂಗೆ ನಾನು ಮುದ್ದೆನೂ ಮಾಡ್ಕೊಂಡೆ. ಮುದ್ದೆ ಮಾಡೋದು ನಿಮಗೆಲ್ಲ ಗೊತ್ತಿರುತ್ತಲ್ಲ, ಅಂದರೆ ನಾನು ಮಾಡೋದು ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಅಂತಲ್ಲ, ನನಗಿಷ್ಟ ಆಯಿತು ಇವತ್ತೊಂದು ವೀಡಿಯೋ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಮಾಡೋ ಉಪ್ಸಾರು ವೀಡಿಯೋ ಮಾಡಿ ಪಲ್ಯ, ಮುದ್ದೆ, ಖಾರ, ಉಪ್ಸಾರು, ನೀರು ಆ್ಯಂಡ್ ರೈಸ್ ಎಲ್ಲ ರೆಡಿ ಆಯಿತು. ಈಗ ನಾನು ತಿಂತೀನಿ. ನೀವು ನಮ್ಮ ಮನೆಗೆ ಬಂದುಬಿಡಿ. ನೆಕ್ಸ್ಟ್ ಟೈಮ್ ಬನ್ನಿ. ನೆನ್ನೆ ಮಾಡಿದ್ದೀವಿ ವೀಡಿಯೋ.